ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಇಂದು ಶ್ರೀ ಗುರುತಿಪ್ಪೆ ರುದ್ರಸ್ವಾಮಿ ಪ್ರೌಢಶಾಲೆ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಹರಿಹರ ಕಾರ್ಮಿಕ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಉದ್ಘಾಟನೆ ಕಾರ್ಯಕ್ರಮ ಶ್ರೀಮತಿ ಪದ್ಮಶ್ರೀ ಮುನ್ನೋಳ್ಳಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಹರಿಹರ, ಮುಖ್ಯ ಅತಿಥಿಗಳಾಗಿ ಬಿ ಆನಂದ್ ಕುಮಾರ್, ಅಧ್ಯಕ್ಷರು ವಕೀಲರ ಸಂಘ ಹರಿಹರ, ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಲೋಹಿತಾ ವಿ ವಕೀಲರು ಹರಿಹರ, ಶ್ರೀಮತಿ ಜಿಎಚ್ ಭಗೀರಥ ವಕೀಲರು ಹರಿಹರ, ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರು ಸಭೆಯನ್ನು ಉದ್ದೇಶಿಸಿ ಕಾನೂನು ಅರಿವು ಮೂಡಿಸುವ ಕುರಿತಂತೆ ಮಾತುಗಳನ್ನು ಆಡಿದರು. ನಮ್ಮ ಎಬಿ ವಾಹಿನಿಯೊಂದಿಗೆ ವಕೀಲ ಸಂಘದ ಅಧ್ಯಕ್ಷರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಂಚಿಕೊಂಡರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ 18ನೇ ವರ್ಷದ ವಯಸ್ಸಿನವರೆಗೂ ಅವರು ನಮ್ಮ ಬಾಲಕಾರ್ಮಿಕರನ್ನು ಯಾರು ಕೂಡ ಅವರಲ್ಲಿ ಏನೋ ಒಂದು ರೀತಿಯಾದಂತಹ ಗೊಂದಲಮಯ ಹಾಗೂ ಇವತ್ತು ಬಾಲಕಾರ್ಮಿಕ ಪದ್ಧತಿಯನ್ನು ನಾವು ಸಮಾಜದಿಂದ ಪ್ರತಿ ಹಾಕಬೇಕಾಗಿದೆ. ಇದೊಂದು ನಮಗೆ ಖಂಡಿತವಾಗಿ ಪರಿಣಮಿಸಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಪಾಲಿಸಿದ ಮತ್ತೆ ನಾವು ಸಂಪದ ಸರಿ ಮಾಡಿ ನಮಗೆ ಸರಿಯಾದ ಶಿಕ್ಷಣ ಒಳ್ಳೆಯದೇ ಆದರೆ ಅವರ ಕುಟುಂಬ ದೇಶ ಅಭಿವೃದ್ಧಿ ಹರಿಹರದ ಗುರುತಿಪ್ಪೆ ಸ್ವಾಮಿ ಶಾಲೆಯಲ್ಲಿ ವಿಶ್ವ ಬಾಲಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಹರಿಹರದ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಪದ್ಮಶ್ರೀ ಮುನ್ನೋಳ್ಳಿ ಸಾಹೇಬರು ಆಗಮಿಸಿದರು. ಮತ್ತು ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗೀರಥಿ ಮೇಡಮ್ ವಕೀಲರು ಅವರು ಕೂಡ ಆಗಮಿಸಿದರು. ಮತ್ತು ಯೋಜನಾ